ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಹೊಸದಾಗಿ ನವಜಾತ ಶಿಶುಗಳ ಎನ್ಐಸಿಯು, ಪಿಐಸಿಯು, ಲೇಬರ್ ಕೊಠಡಿ, ಸೌಂದರ್ಯವರ್ಧಕ ಚಿಕಿತ್ಸಾ ವಿಭಾಗ ಮತ್ತು ಕೇಂದ್ರೀಯ ಸಂಶೋಧನಾ ಲ್ಯಾಬ್ ಉದ್ಘಾಟನೆ. ನಗರದ ಅಗಳಕೋಟೆಯಲ್ಲಿರುವ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ತಂತ್ರಜ್ಞಾನದ ಹೊರ ರೋಗಿಗಳ ವಿಸ್ತರಣಾ ಘಟಕದಲ್ಲಿ ಹೊಸದಾಗಿ ನವಜಾತ ಶಿಶುಗಳ ಎನ್ಐಸಿಯು, ಪಿಐಸಿಯು, ಲೇಬರ್ ಕೊಠಡಿ, ಸೌಂದರ್ಯವರ್ಧಕ ಚಿಕಿತ್ಸಾ ವಿಭಾಗ ಮತ್ತು ಕೇಂದ್ರೀಯ ಸಂಶೋಧನಾ ಲ್ಯಾಬ್ ಉದ್ಘಾಟನೆಯನ್ನು ಇದೇ ಮೇ 6ಕ್ಕೆ ಬೆಳಗ್ಗೆ 10 ಗಂಟೆಗೆ ವೈದ್ಯಕೀಯ ಕಾಲೇಜಿನಲ್ಲಿ ಉದ್ಘಾಟಿಸಲಾಗುವುದು ಎಂದು ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಜಿಎನ್ ಪ್ರಭಾಕರ್ ತಿಳಿಸಿದರು. ಬೇಸಿಕಲಿ ಅನ್ವಾಂಟೆಡ್ ಹೇರ್ ಮತ್ತು ಫೇಶಿಯಲ್ ಹೇರ್ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಮಂತ್ಲಿ 1 ಸೆಷನ್ ನಡೆಯುತ್ತೆ. ಸೊ 3 to 4 ಸೆಷನ್ಸ್ ಮಾಡ್ಬೋದು. ಮತ್ತು ಸ್ವಲ್ಪ ಪ್ರೈಮಿಂಗ್ ಅಂದರೆ ಸನ್ಸ್ಕ್ರೀನ್ ಅದೆಲ್ಲ ಹಚ್ಬೋದು. ಇದು ರೇಸರ್ ಮಾಡಲಿಕ್ಕೆ ಮುಂಚೆ ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇದೆ. ಜಾಸ್ತಿ ಸೈಡ್ ಎಫೆಕ್ಟ್ಸ್ ಅಂದರೆ ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್, ಟಿಂಗಿಂಗ್ ಸೆನ್ಸೇಷನ್ ಅಷ್ಟು ಮಾತ್ರ ಆಗುತ್ತೆ. ಸನ್ ಡ್ಯಾಮೇಜ್ ಆಗೋದು, ಸನ್ ಬರ್ನಿಂಗ್ಗೆ, ಆಮೇಲೆ ಮುಖದಲ್ಲಿರೋ ರಕ್ತದ ಗಂಟುಗಳು ಕಟ್ಟಿದ್ದಾರೆ, ಆಮೇಲೆ ಆಕ್ಟಿವ್ ಮೊಡವೆ ಗುಳ್ಳೆಗಳಿಗೆ ಎಲ್ಲದಕ್ಕೂ ಬಳಸ್ಬೋದು. ಲೇಸರ್ಗಿಂತ ಕಡಿಮೆ ಡ್ಯಾಮೇಜ್ ಆಗಿದೆ. ಸೊ 2-3 ಒಂದೊಂದು ಇಂಡಿಕೇಶನ್ ಒಂದೊಂದು ಲೇಸರ್ ಅಷ್ಟು ಸಫಿಸ್ಟಿಕೇಟೆಡ್ indications are same for the machine. It is for acne scars, for lines, wrinkles, rejuvenation purpose, for tightening of the skin, and also for stretch marks also we can use it. MNR, it is nothing but microneedling with RF. ಗರ್ಭಶಾಸ್ತ್ರ ಅಥವಾ ನವಜಾತ ಶಿಶು ತೀವ್ರ ನಿಗಾ ಘಟಕ ಅಥವಾ ಚಿಕ್ಕ ಮಕ್ಕಳ ತೀವ್ರ ನಿಗಾ ಘಟಕ ಇವೆಲ್ಲ ಇದ್ದು ನಮ್ಮಲ್ಲಿ. ಅದನ್ನು ಒಂದು ಉನ್ನತ ದರ್ಜೆಗೆ ಏರಿಸಿದ್ದೀವಿ. ಉನ್ನತ ದರ್ಜೆ ಅಂದರೆ ಯಾವುದೇ ಮಗು 7 ತಿಂಗಳು ಹುಟ್ಟಲಿ, 8 ತಿಂಗಳು ಹುಟ್ಟಲಿ, ಅದೆಲ್ಲ ಪೂರ್ತಿ ಮಾಡೋಕ್ಕೆ ನಮ್ಮ ತುಮಕೂರೊಳಗೆ ನಿಮಗೆಲ್ಲ ಗೊತ್ತು. ನಮ್ಮ ಚಾನ್ಸಲರ್ ಅವರು ಮಿನಿಸ್ಟರ್ ಇದ್ದಾರೆ. ಆಮೇಲೆ ಇಲ್ಲಿ ನಿಮಗೆ ಒಂದು 30 ವರ್ಷದಿಂದ ನಿಮಗೆ ಎಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವ್ರದ್ದು ದುಡ್ಡಿನ ಸಲುವಾಗೆಲ್ಲ ಅವರು ಎಲ್ಲ ಪೂರ್ತಿ ಇವೆಲ್ಲವೂ ನಮ್ಮಲ್ಲಿ ತುಮಕೂರಿನಲ್ಲೇ ಎಲ್ಲ ವ್ಯವಸ್ಥೆಗಳು ಇರಬೇಕು. ಯಾಕಂದರೆ ಎಲ್ಲ ಬಡವರಿದ್ದಾರೆ ಇಲ್ಲಿ. ಅದಕ್ಕೆ ಅವರು ದುಡ್ಡು ಎಷ್ಟಂತೂ ಇದಂತೂ ನಾವಿನ್ನೂ ಫಿಕ್ಸ್ ಮಾಡಿಲ್ಲ. ಬಟ್ ನಿಮಗೆ ಬೆಂಗಳೂರು ಕಂಪೇರ್ ಮಾಡಿರಿ ಅಥವಾ ತುಮಕೂರು ಎಲ್ಲೇ ಕಂಪೇರ್ ಮಾಡಿರಿ, ಅದಕ್ಕಿಂತ ಎಷ್ಟೋ ರೇಟು ಕಡಿಮೆ ಇದರೊಳಗೆ ಇಡಲಿಕ್ಕೆ ನಾವು ಇದನ್ನು ಮಾಡ್ತಾಯಿದ್ದೀವಿ. ಆಮೇಲೆ ತೀರ ಬಡವರಿದ್ದರೆ ನಮ್ಮದು ಇನ್ಶೂರೆನ್ಸ್ ಸ್ಕೀಮ್ಸ್ ಇದ್ದಾವೆ. ಎಲ್ಲ ಸ್ಕೀಮ್ನೊಳಗೆ AGIS ಸ್ಕೀಮು, ಎಲ್ಲ ಸ್ಕೀಮ್ನೊಳಗೆ ಇನ್ಶೂರೆನ್ಸ್ ಇದ್ದರೆ ಎಲ್ಲವನ್ನೂ ನಾವು ನೋಡಿಕೊಂಡು ನಾವು ಚಾರ್ಜ್ ಮಾಡ್ತೀವಿ. ಈ ರೀಸೆಂಟಾಗಿ ಒಂದು ಯಾವುದೋ ಒಂದು ಚಿಕ್ಕ ಮಗು ಬಂದಿತ್ತು, 1.5 ತಿಂಗಳು ಟ್ರೀಟ್ಮೆಂಟ್ ಮಾಡಿ ಬರೀ 1 ಲಕ್ಷ ರೂಪಾಯಿ ಕಳಿಸಿದ್ದೀವಿ. ಅಂದ್ರೆ ಎಲ್ಲ ಪೂರ್ತಿ ಎಕ್ದಮ್ ಆರಾಮಾಗಿ. ಅದು ಮಗು ಇಷ್ಟು ಇರುತ್ತಲ್ಲ. ಯಾಕೆ ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮಗಳದ್ದು ಡೆಲಿವರಿ ಆದರೆ ಬೆಂಗಳೂರೊಳಗೆ 2 ದಿವಸಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟೆ. ಅದಕ್ಕೆ ಅಂಥವೆಲ್ಲ ನಮ್ಮ ಚಿಕ್ಕ ಮಕ್ಕಳಿಗೆ ಎಲ್ಲ ಉಪಯೋಗ ಆಗಲಿಕ್ಕೆ ಎಲ್ಲ ಇದನ್ನು ವ್ಯವಸ್ಥೆ ನೀವೆಲ್ಲ ನೋಡಿದ್ದೀರಾ. ಮತ್ತು ನೀವೆಲ್ಲ ನಿಮ್ಮ ಇಲ್ಲಿ ಪಬ್ಲಿಕ್ಕಿಗೆ ತಿಳಿಸೋ ಜವಾಬ್ದಾರಿ ನಿಮ್ಮದು. ಇವರು ಹೇಳಿದ ಜೊತೆ ಇನ್ನೊಂದು ನಾನು ಏನು ಹೇಳ್ಬೇಕಂದ್ರೆ, ಜೊತೆಗೆ ಈ ಚಿಕಿತ್ಸಾ ವೆಚ್ಚವೆಲ್ಲ ನಾವು ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ESI ಪ್ರತಿಯೊಂದೂ ನಾವು ಅಳವಡಿಸಿ ಉಚಿತ ಚಿಕಿತ್ಸೆ ಥರನೇ ಕೊಡ್ತಾ ಇದ್ದೀವಿ. ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ KSRTC ಪೊಲೀಸ್ ಆಗಿರ್ಬೋದು, ನಗರ ಪೊಲೀಸ್ ಆಗಿರ್ಬೋದು, ಮತ್ತು HAL ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಜೊತೆಗೂ ಅವರು ಎಂಪ್ಲಾಯೀಸ್ ಎಲ್ಲ ನಮ್ಮ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ. ನನ್ನ ಮನವಿ ಏನಂದರೆ, ತಮ್ಮಗಳಿಂದ ಇಲ್ಲಿ ಆಯುಷ್ಮಾನ್ ಭಾರತ್, ಆರೋಗ್ಯ ಭಾಗ್ಯ ಕರ್ನಾಟಕ, ESI ಎಲ್ಲನೂ ಇಲ್ಲಿ ಲಭ್ಯ ಇರೋದ್ರಿಂದ ಅತ್ಯಂತ ಉನ್ನತ ಚಿಕಿತ್ಸೆಗಳನ್ನು ನೀವು ಇಲ್ಲಿ ಪಡೆಯಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ. ಇನ್ನೊಂದೇನೆಂದರೆ, ಇಲ್ಲಿ ನಾವು ಚರ್ಮ ವಿಭಾಗದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಅಂದರೆ ಸೌಂದರ್ಯವರ್ಧಕ ಆಪರೇಷನ್ಸ್ನೆಲ್ಲ ಜಸ್ಟ್ ಬ್ಯಾಂಗ್ಳೂರಿನಲ್ಲಿ ನೀವು 1 ಲಕ್ಷ ಖರ್ಚಾಯಿತು ಅಂದರೆ ಇಲ್ಲಿ ಒಂದು 20,000 ನಿಮಗೆ ಅದೇ ಸೌಲಭ್ಯಗಳು ಲಭ್ಯ ಆಗುತ್ತೆ. ಇವನ್ ICU ಫೆಸಿಲಿಟಿ ಬೇರೆ ಆಸ್ಪತ್ರೆ ಕಂಪೇರ್ ಮಾಡಿದ್ರೆ ನಮ್ಮದು ಚೀಪೆಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಂದ 1 ಹೆಜ್ಜೆ ಮೇಲಿದ್ದೀವಿ. ಹಾಗಾಗಿ ಬಡಬಗ್ಗರಿಗೆ
ಉಪಯೋಗ ಆಗಲಿ ಅಂತ ನಮ್ಮ ಚೇರ್ಮನ್ ಸಾಹೇಬರಾದ ಡಾಕ್ಟರ್ ಜಿ ಪರಮೇಶ್ವರ್ ಆದಷ್ಟು ರೇಟ್ಸ್ನ ಭಾಳ ಕಮ್ಮಿ ಇಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪಬ್ಲಿಕ್ನಲ್ಲಿ ನಾವು ವಿನಂತಿ ಏನಂದರೆ ಈ ಸೌಲಭ್ಯಗಳನ್ನು ಉಪಯೋಗಿಸಬೇಕು. ಬೆಂಗಳೂರಿಗೆ ಹೋಗಬೇಕಾಗಿಲ್ಲ, ಇಲ್ಲೇ ಎಲ್ಲ ನಮ್ಮ ಕನ್ಸಲ್ಟೆಂಟ್ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಇಲ್ಲೇ ಬರಬೇಕಂತ ನಾನು